ಕೋಟಿಗೆ ಅನ್ನ ಹಾಕ್ತಿರ್ತಕ್ಕಂಥ ರೈತ ಸಂಕಷ್ಟದಲ್ಲಿದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮ ಸರ್ಕಾರ ಇತ್ತು, ಅವಾಗ ನಮ್ಮ ಬಜೆಟ್ ಎಷ್ಟಿತ್ತು ಗೊತ್ತೇನು? 2019 ಬರೀ 2,34,000 ಕೋಟಿ ಬಜೆಟ್ ಇದ್ದಿದ್ದು ಅಷ್ಟೇ. ಆದ್ರೆ ನಮ್ಮ ಯಡಿಯೂರಪ್ಪನವ್ರು ಏನ್ ಮಾಡಿದ್ರು ಗೊತ್ತೇನು? ಕೇಂದ್ರ ಸರ್ಕಾರ NDRF SDRF ಅಂತ ಏನು ಕೊಡ್ತಾರೆ ಕೊಡ್ಲಿ, ನಾನು 24 ಗಂಟೆ ಒಳಗೆ ನಮ್ಮ ರೈತರಿಗೆ 1 ಹೆಕ್ಟರ್ಗೆ 10,000 ರೂಪಾಯಿಗಳನ್ನ ನೇರವಾಗಿ ರೈತರಿಗೆ ಖಾತೆಗೆ ಹಾಕ್ತೀನಿ ಅಂತೇಳಿ 20,000 ಕೋಟಿ ರಾಜ್ಯದ ರೈತರಿಗೆ ಪರಿಹಾರ ಕೊಟ್ಟಂತ ಪುಣ್ಯಾತ್ಮ BS ಯಡಿಯೂರಪ್ಪನವರು. ಈಗ ಎಷ್ಟೈತಪ್ಪ ಸಿದ್ದರಾಮಯ್ಯ ಸರ್ಕಾರದ ಬಜೆಟ್? 4,17,000 ಕೋಟಿ. ಹಂಗಂದ್ರೆ ನಾವು ಪರಿಹಾರ ಎಷ್ಟು ಕೊಡ್ಬೇಕ್ರಿ? ಡಬಲ್ ಕೊಡ್ಬೇಕು ಬೇಡವಾ? ಎಕರೆಗೆ 20,000 ಕೊಡ್ಬೇಕು ಬೇಡವಾ? ನ್ಯಾಯ ಐತೋ ಇಲ್ವಾ? ನಾವು 10,000 ಕೊಟ್ಟಿವಪ್ಪ. ಅವಾಗ ಬಜೆಟ್ ಎಷ್ಟಿತ್ತು? 2,34,000 ಕೋಟಿ. ಈಗ 4,17,000 ಕೋಟಿ ಐತಿ. ಅಂದ್ರೆ ಡಬಲ್ ಕೊಡ್ಬೇಕು ಬೇಡವಾ? ಅನ್ನ ಹಾಕೋ ರಾಜ್ಯದ ರೈತನ ಬಾಯಿಗೆ ಮಣ್ಣು ಹಾಕ್ತೀರೇನಪ್ಪ? ಇದನ್ನ ಕೇಳ್ತಕ್ಕಂಥ ಹೋರಾಟ ಇದು. ಎರಡನೇದ್ದು, ನಮ್ಮ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ. ಮೋದಿಯವರು ಬೆಂಬಲ ಬೆಲೆ ಕೊಟ್ಟವ್ರೆ. ತೊಗರಿಗೆ 8,000 ಕೊಟ್ಟವ್ರೆ, ಹತ್ತಿಗೆ 8,200 ರೂಪಾಯಿ ಕೊಟ್ಟವ್ರೆ, ಮೆಕ್ಕೆಜೋಳಕ್ಕೆ 2,400 ರೂಪಾಯಿ ಕೊಟ್ಟವ್ರೆ. ಕೇಂದ್ರ ಸರ್ಕಾರ ದುಡ್ಡು ಕೊಡಕ್ ತಯಾರಾಗೈತಿ. ಖರೀದಿ ಕೇಂದ್ರ ತೆಗ್ಯಾಕ ನಿಮ್ಮ ಅಪ್ಪನ ಗಂಟೆ ಏನು ಹೋಗೈತೆ? ಈ ಸರ್ಕಾರ ಖರೀದಿ ಕೇಂದ್ರ ತೆಗಿರು ಮರ, ಪಂಚಾಯತಿಗೊಂದು ತೆಗಿರಿ, ನಮ್ಮ ಸೊಸೈಟಿಗೊಂದು ತೆಗಿರಿ. ನಮ್ಮ ರೈತ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಆದೇಶ ಮಾಡಿದ್ರು ಕೂಡ ಈ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದೆ. ಅದಕ್ಕೋಸ್ಕರ ಈ ಹೋರಾಟ. ಜೊತೆಗೆ ಈ ರಾಜ್ಯದ ಎಲ್ಲ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿಬಿಟ್ಟಾವು. ಒಂದೇ ಒಂದು ಕೆರೆ ತುಂಬ್ತಾ ಇಲ್ಲ, 1 ಎಕರೆ ಭೂಮಿಗೆ ಪರಿಹಾರ ಕೊಡ್ತಾ ಇಲ್ಲ, ರೈತರ ಕಷ್ಟಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ರಾಜಯವರ ಆದೇಶದ ಮೇರೆಗೆ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷನಾದ ನಾನು ಇವತ್ತು ಜಿಲ್ಲೆಯ ಮತ್ತು ಇಡೀ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟ ಇನ್ನು ಮುಂದೆ ಸಾಂಕೇತಿಕವಾಗಿರಲ್ಲ, ಏನಿರುತ್ತೆ? ಸಂಘರ್ಷದ ಹೋರಾಟ. ಎಲ್ಲಿವರೆಗೆ ಕಾಂಗ್ರೆಸ್ ಪಕ್ಷವನ್ನ ಕಿತ್ತೊಗೆಯೋದಿಲ್ಲ ಅಲ್ಲಿವರೆಗೆ ಸಂಘರ್ಷದ ಹೋರಾಟವನ್ನ ಈ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತನಾಡದೇನೆ. ಇವತ್ತೇನು ನಮ್ಮ ನಾಯಕರಾಗಿ ಬಂದಿರತಕ್ಕಂಥ ಜನಾರ್ದನ್ ರೆಡ್ಡಿ ಅವರು, ನಮ್ಮ ಪಕ್ಷದ ನಾಯಕರುಗಳು 2 ಮಾತುಗಳನ್ನು ಮಾತನಾಡ್ತಾರೆ. ಸಮಯ ಬಹಳ ಆಗಿದೆ, ನನಗೆ ಗೊತ್ತು. ನಿಜವಾಗ್ಲೂ ಹೇಳ್ತೇನೆ, ಇವತ್ತು ನಿಮ್ಗೆಲ್ರೂ ಕೂಡ ನಾನು ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು ಕೂಡ ನಿಮ್ಮ ಈ ಒಂದು ಹೋರಾಟಕ್ಕೆ ಬೆಲೆ ಕೊಟ್ಟಂತ ಆಗ್ತದೆ. ಅಷ್ಟು ದೊಡ್ಡ ಮಟ್ಟದ ಹೋರಾಟ. ಬಹಳ ಜನ ಅಂತಿದ್ರು ರೈತರು 4.5 ಕಿಲೋಮೀಟರ್ ನಡೀತಾರೆ ಅಂತ. ನಾನು ಒಂದು ಮಾತು ಹೇಳ್ತೇನೆ ಜಿಲ್ಲಾಧಿಕಾರಿಗಳಿಗೆ, ಕೂಡ್ಲೆ ನೀವೇನು ತೊಗರಿ ಬೆಳೆ ಬಂದೈತೆ ಅಲ್ಲಿಗೆ ನೋಡ್ರಿ, ತೊಗರಿ ಅದರೊಳಗೆ 10% ಕಾಯಾಗಿದೆ. DC ಸಾಹೇಬ್ರ ನೀವು ಬರ್ರಿ ನಮ್ಮ ಜೊತೆಗೆ. AC ಅವರು, ಕೃಷಿ ಅಧಿಕಾರಿಗಳು, ಮಂತ್ರಿಗಳು, ನೀವೇನು ಕಾಂಗ್ರೆಸ್ಸಿನ ಶಾಸಕರು ಹೇಳಿದ್ರಿ, ಹೊಲಗಳು ಬರ್ರಿ, ರಾಶಿ ಮಾಡೋಣ. 1 ಎಕರೆದಾಗ 2 ರಿಂದ 3 ಕ್ವಿಂಟಲ್ಗಿಂತ ಜಾಸ್ತಿ ಬರುವುದಿಲ್ಲ. ಹೌದು ಅಲ್ಲ ಹೇಳಿದ್ರು? ಉಳ್ಳಾಗಡ್ಡಿ ಕೊಳೆತು ಹೋತು, ನಾರಾಕತ್ತೈತಿ, ಕೇಳಕ್ ಯಾರಿಲ್ಲ. ಮೆಕ್ಕೆಜೋಳ ಇವತ್ತು ಬರೀ 1,600 ರೂಪಾಯಿಗಿದೆ. ಅದಕ್ಕೆ ದಯಮಾಡಿ ನೀವೆಲ್ಲರೂ ಕೂಡ ಎಚ್ಚೆತ್ಕೊಂಡು ಬನ್ನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಈ ಹೋರಾಟದ ನೇತೃತ್ವ ವಹಿಸತಕ್ಕಂಥ ಜನಾರ್ದನ್ ರೆಡ್ಡಿ ಅಣ್ಣವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಕ್ಕಿಂತ ಮುಂಚಿತವಾಗಿ ನಮ್ಮ ನಾಯಕರು 2 ಮಾತು ಮಾತಾಡ್ತಾರೆ. ಮೊದಲನೇದಾಗಿ ಬೆಳ್ಳಿ ಬಣ್ಣವ್ರು ಮಾತಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ.